ಶಿವಮೊಗ್ಗ ಜೈಲಿನ ಕೈದಿಯ ಹೊಟ್ಟೆಯಲ್ಲಿ ಮೊಬೈಲ್ ಸಿಕ್ಕಿದೆ. ಎಕ್ಸ್ರೇನಲ್ಲಿ ಮೊಬೈಲ್ ಹೊಟ್ಟೆಯೊಳಗಿರೋದು ಪತ್ತೆಯಾಗಿದೆ. ದೌಲತ್ ಎಂಬ ಕೈದಿಯ ಹೊಟ್ಟೆಯಲ್ಲಿ ಮೊಬೈಲ್ ಪತ್ತೆಯಾಗಿದೆ. 10 ವರ್ಷ ಜೈಲು ಶಿಕ್ಷೆಗೆ ಒಳಗಾಗಿದ್ದ ದೌಲತ್ ಅಲಿಯಾಸ್ ಗುಂಡಾ ಅಂತ. ಶಸ್ತ್ರಚಿಕಿತ್ಸೆಯ ಮೂಲಕ ಮೊಬೈಲನ್ನು ವೈದ್ಯರು ಹೊರತೆಗೆದಿದ್ದಾರೆ. 10 ವರ್ಷದ ಕಾಲ ಜೈಲು ಶಿಕ್ಷೆಗೆ ಈತ ಒಳಗಾಗಿದ್ದ ಗುಂಡಾ ಅಲಿಯಾಸ್ ದೌಲತ್ ಅಂತ. ಇವನ ಹೊಟ್ಟೆಯೊಳಗೆ ಮೊಬೈಲ್ ಪತ್ತೆಯಾಗಿದೆಯಂತೆ. ನೋಡಿ, ಎಕ್ಸ್ರೇ ನೋಡಿದಾಗ ಆ ಮೊಬೈಲ್ ಇತ್ತು, ಹಳೇ ಮೊಬೈಲ್. ಅದನ್ನೀಗ ಹೊಟ್ಟೆಯಿಂದ ಹೊರ ತೆಗೆದಿದ್ದಾರೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆಪರೇಷನ್ ಮಾಡ್ತಾ ಇರೋವಂಥ ದೃಶ್ಯ. ಹೊಟ್ಟೆ ಒಳಗಡೆ ಮೊಬೈಲ್ ಇಟ್ಕೊಂಡಿದ್ದ ಅವನು. ಕಲ್ಲು ನುಂಗಿದ್ದೀನಿ ಅಂತ ಜೂನ್ 24ರಂದು ಜೈಲು ಆಸ್ಪತ್ರೆಗೆ ದಾಖಲಾಗಿದ್ದ. ಆಗಲೇ ಮೊಬೈಲನ್ನು ನುಂಗಿದ್ದ ಅನ್ಸುತ್ತೆ. ಮೆಗ್ಗಾನ್ ಆಸ್ಪತ್ರೆ ಜೈಲು ವಾರ್ಡ್ನಲ್ಲಿ ಎಕ್ಸ್ರೇ ಮಾಡ್ತಾರೆ ವೈದ್ಯರು. ಈ ವೇಳೆ ದೌಲತ್ ಹೊಟ್ಟೆಯಲ್ಲಿ ಒಂದು ವಸ್ತು ಇರೋದು ಪತ್ತೆ ಆಗುತ್ತೆ. ಅವ್ರಿಗದು ಮೊಬೈಲ್ ಅಂತ ಗೊತ್ತಾಗಿಲ್ಲ, ಏನೋ ಒಂದು ವಸ್ತಿದೆ ಅಂತ ಗೊತ್ತಾಗುತ್ತೆ. ನಂತರ ಶಸ್ತ್ರಚಿಕಿತ್ಸೆ ನಡೆಸಿದಾಗ ಆತನ ಹೊಟ್ಟೆಯಲ್ಲಿ ಮೊಬೈಲ್ ಇರೋದು ಗೊತ್ತಾಗುತ್ತೆ. ಸದ್ಯ ಶಸ್ತ್ರಚಿಕಿತ್ಸೆಯ ಮೂಲಕ ಮೊಬೈಲನ್ನು ಹೊರತೆಗೆದಿದ್ದಾರೆ. ಪ್ರಕರಣ ಸಂಬಂಧ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕಾರಾಗೃಹದ ಅಧೀಕ್ಷಕರು. ಸೊ ನಿಷೇಧಿತ ವಸ್ತು ಹೇಗೆ ಬಂತು, ಮೊಬೈಲ್ ಹೇಗೆ ಬಂತು? ಸೊ ಯಾರಾದರೂ ಚೆಕ್ಕಿಂಗಿಗೆ ಅಂತ ಬಂದಾಗೆಲ್ಲಾದರೂ ಮೊಬೈಲನ್ನು ನುಂಗಿದ್ನ ಇವನು? ಅಥವಾ ಇಡೀ ಜೈಲಿನ ಒಳಗಡೆ ಈ ಥರದ ಅವ್ಯವಹಾರ ಯಾವತ್ತಿಂದ ನಡೀತಾ ಇತ್ತು? ಇದ್ರ ಬಗ್ಗೆ ತನಿಖೆ ಆಗಬೇಕು.